ನಾನು ಹತ್ರ ಇವತ್ತು ನಮ್ಮ ಮನೆಗೂ ಸಿನಿಮಾ ಟಾಕೀಸ್ ಆಗಿಬಿಟ್ಟಾವ. ಮೊದಲು ನಾವು ಸಣ್ಣವರಿದ್ದಾಗ ಅಂಜಿ ಹೋಗಿದ್ದೀವಿ ಸಿನಿಮಾ ನೋಡೋಕೆ, ಯಾರು ನೋಡಬಾರ್ದು, ಕಾಕಾರ ನೋಡಬಾರ್ದು, ಮುತ್ಯ ನೋಡಬಾರ್ದು ಅಂತ. ಇವತ್ತು ನಮ್ಮ ಮನಿನ ಸಿನಿಮಾ ಟಾಕೀಸ್ ಆಗಿಬಿಟ್ಟೈತಿ. ಇವತ್ತು ನಾನಾ ಥರದ ಪಾಪಗಳು, ಇಂಥ ಕಷ್ಟಗಳು ನಮ್ಮಲ್ಲಿ ಬರಾಕತ್ತೈತಿ. ನಮ್ಮ ಹಿರಿಯ ಹೇಳ್ತಾರೆ ಇದು ಮೊಬೈಲ್ ಅಂತ ಹೇಳ್ರಿ. ಇದು ಮೊಬೈಲ್ ಅಲ್ಲ, ನಮ್ಮ ಹಿರಿಯರು ದರ್ ಪಂಡಿತರಿಗೆ ಮೊಬೈಲ್ ಅಲ್ಲ, ಇದು ಮಿಸೈಲ್ ಅಂತ್ರಿ. ಇದ್ರ ಹೆಸರೇನ್ರಿ? ಇದು ಮಿಸೈಲ್. ಈ ಯಾವ ಊರಾಗ ಯಾವ ದೇಶನಾಗ ಬೀಳ್ತೈತೆ ಅಲ್ರಿ, ಅದೆಲ್ಲ ಸತ್ಯಾನಾಶ ಮಾಡ್ತೈತಿ. ಇವತ್ತು ನಾವು ಮಕ್ಕಳ ಕೈಯಾಗ, ನಮ್ಮ ಹಿರಿಯರ ಕೈಯಾಗ, ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ಬಂದಾರಪ್ಪ ಅಂದ್ರೆ ಅವ್ರಿಗೆ ನೋಡಬೇಕು. ಇವತ್ತು ಟೈಮ್ ಎದ್ರೊಳಗೆ ಹೆಚ್ಚಾಕತ್ತಾರ ಅಂದ್ರೆ ಮೊಬೈಲ್ದೊಳಗೆ ಟೈಮ್ ಹೆಚ್ಚಾಕತ್ತಾರ. ಮೊಬೈಲ್ದೊಳಗೆ ಟೈಮ್ ಹೆಚ್ಚಾಕತ್ತಾರ. ಅದ್ರೊಳಗೆ ನೋಡ್ಕೋತ ಅದ್ರೊಳಗೆ ಯಾವ ಸೀರಿಯಲ್ಗಳು ಬರ್ತಾರೆ, ಪಾಕಿಸ್ತಾನಿ ಸಿನಿಮೆಗಳು, ಡ್ರಾಮಾಗಳು, ಏನು ಯಾವ ಕಥೆಗಳು ಬರ್ತಾಯಿಲ್ಲ, ಏನು ಕಳಿಸ್ತಾರೆ? ಸುಳ್ಳು ಹೇಳೋದು ಕಳಿಸ್ತಾರ, ಧೋಕಾ ಮಾಡೋದು ಕಳಿಸ್ತಾರ, ನಾನಾ ಥರದ ತುಡುಗು ಮಾಡೋದು ಕಳಿಸ್ತಾರ. ಹಿರಿಯರದು ಮರ್ಯಾದೆ ಇಲ್ಲ, ಅದು ಚಲೋ ಅರಿವಿ ಹುಟ್ಟೋದು, ಚಲೋ ತಿನ್ನೋದು, ಆ ಪ್ರೋಗ್ರಾಮ್ ಹಿಂಗಿರ್ತೈತಿ, ಮಂಗನಿ ಹಿಂಗಿರ್ತೈತಿ, ಲಗ್ನ ಹಿಂಗಿರ್ತೈತಿ, ಪ್ರಯಾಣ ಹಿಂಗಿರ್ತೈತಿ, ಇದಕ್ಕೆ ಕಳಿಸ್ತಾರೆ. ಅದರೊಳಗೆ ನಮ್ಮ ಸೋಫಿ ಸಂದರು ಶರಣರು ಪ್ರವಾದಿ ಪೈಗಂಬರ್ ಕೊಟ್ಟಿರುವಂಥ ದಾರಿ ಯಾವುದು ನಮಗೆ ಸಿಗೋದಿಲ್ಲ. ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬರಬೇಕಾದ್ರೆ ಎಲ್ಲಿ ಬರ್ಬೇಕು ರೀ? ಮಸ್ಜಿದ್ ಬರಬೇಕು. ಹಿಂದೂ ಬಾಂಧವರು ಎಲ್ಲಿ ಬರಬೇಕು ರೀ? ಮಂದಿರಕ್ಕೆ ಬರಬೇಕು. ನಾವು ಕಿಲ್ಲಾ ಒನ್ನೇಳಗೆ ಬೆಳಿಗ್ಗೆ ಇರ್ತೀನಿ ರೀ, 7-8 ಮಂದಿರಗಳು ಅದಾವೆ ನಮ್ಮ ಮನೆ ಮಗ್ಲ. ದ್ಯಾಮಗುಡಿ, ಸಿದ್ದಪ್ಪನ ಗುಡಿ, ಯೂಟಪ್ಪರದವ್ರ ಗುಡಿ, ಹನುಮಂದಿರ ಗುಡಿ, ಎಲ್ಲ ಗುಡಿಯೊಳಗೆ ಹೋಗಿರ್ತೀವಿ ನಾವು. ಭಾಳಷ್ಟು ನಮ್ಮ ಬಾಂಧವರು, ಹಿಂದೂ ಬಾಂಧವರು ಇರ್ತಾರೆ, ಕಾಕಾ ಮುತ್ತೆ ಅಂತ ಮಾತಾಡ್ತಿರ್ತೀವಿ. ಕಾಕಾರ ನಾವು ಒಂದು ಅರ್ಧ ತಾಸು ಮಸ್ಜಿದ್ನಾಗ ಹೋಗಿ ಜಪ ಮಾಡಿ ಕುರಾನ್ ಪಟ್ಟಿ ಮಾಡಿ ಬರ್ತೀನಿ. ನೀವು ಬರೀ ಹಿಂಗೆ ಕೈ ಮುಟ್ಟಿ ಹೋದ್ರೆ ಹೆಂಗೆ ಆಗೋದು? ಸ್ವಲ್ಪ ಮಂದಿರೊಳಗೆ ಕುಂದ್ರಿ, ಸ್ವಲ್ಪ ಜಪ ಮಾಡಿರಿ. ಫಲ ಮನೆ ತಾಟ್ಪಟ್ಟಿ ಬಂಗ್ಲೆ ನೌಕರಿ ಆಮೇಲೆ ಮಾಡೋಣ, ಒಂದು ಅರ್ಧ ತಾಸರ ನೀವು ಅಲ್ಲಿ ಕೂತ್ತರ ಮಾಡಿರಿ. ಹೌದು ತಮ್ಮ ಹೇಳೋದು ಬರೀ ನಮಗೆ ಟೈಮ ಸಿಗೋದಿಲ್ಲ. ಏನು ಕೆಲಸ ಇರೋದು ಅವಾಗ ಹೋಗಿ ನಾವು ಗುಡಿಯಾಗ ಕುಂದಿರ್ತೀವಿ. ಯಾರು ನಮ್ಗೆ ಸಾಥ್ ಕೊಡಲಿಲ್ಲ, ನಮ್ದು ಯಾವ್ದು ಕೆಲಸ ಆಗ್ಲಿಕ್ಕೆ ಅವಾಗ ಗುಡಿಯಾಗ ಕುಂದಿರ್ತೀವಿ ಹೋಗಿ. ಇವತ್ತು ನಮ್ಮದು ಹಂಗೆ ಆಗೈತೆ ರೀ.